ಶ್ರೀಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೂ ಸಕಲ ಭಕ್ತರಿಂದ ಶಿಷ್ಯರೊಂದಕ್ಕೆಲ್ಲ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ಈ ಡಿಸೆಂಬರ್ 30ನೇ ತಾರೀಕು 2025 ಬೆಳಗ್ಗೆ 7:50 ವೈಕುಂಠದ ಏಕಾದಶಿ ಪ್ರಾರಂಭವಾಗಿ 31ನೇ ತಾರೀಕು ಬೆಳಗಿನ ಜಾವ 5 ಗಂಟೆಗೆ ಮುಕ್ತಾಯಗೊಳ್ಳಲಿದೆ. ಇಂತಹ ಶುಭ ಸಂದರ್ಭವಾದ ವೈಕುಂಠ ಏಕಾದಶಿಯನ್ನ ಇಡೀ ಜಗತ್ತಿನಲ್ಲೆಲ್ಲ 30ನೇ ತಾರೀಕಿನಂದು ಆಚರಣೆಯನ್ನ ಮಾಡ್ತಾ ಬರ್ತೀವಿ. ಇನ್ನ ಕಲಿಯುಗದ ಭೂ ವೈಕುಂಠವೆಂದೇ ಪ್ರಸಿದ್ಧವಾಗಿರುವ ಕಲಿಯುಗದಲ್ಲಿ ಸಾಕ್ಷಾತ್ ಕಾರುಣ್ಯ ಮೂರ್ತಿ ಎನಿಸಿಕೊಂಡಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನಲ್ಲಿ ವೈಕುಂಠ ದ್ವಾರವೂ ಸಹ ಇದೇ ಡಿಸೆಂಬರ್ 30ರಂದು ವೈಕುಂಠ ದ್ವಾರ ತೆರೆದು ವೈಕುಂಠ ದ್ವಾರದ ಮೂಲಕ ತನ್ನ ಭಕ್ತರಿಗೆ ದರ್ಶನ ಆಶೀರ್ವಾದಗಳನ್ನು ಸಹ ಆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯೂ ಸಹ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಇಂತಹ ಶುಭ ದಿನವಾದ ಈ ವೈಕುಂಠ ಏಕಾದಶಿಯ ದಿನದಂದು ನಾವುಗಳು ಏನನ್ನ ಮಾಡಬೇಕು, ನಾವು ಯಾವ ರೀತಿಯಿಂದ ಇರಬೇಕು ಎಲ್ಲವನ್ನ ತಿಳಿಯೋಣ ಬನ್ನಿ. ಈ ಶುಭ ದಿನದಂದು ನಾವುಗಳು ಸೂರ್ಯೋದಯಕ್ಕಿಂತ ಮುಂಚೆನೆ ಶುಭ್ರವಾಗಿ ಸ್ನಾನವನ್ನು ಮಾಡಿ ತಾಯಿ ತಂದೆಗಳ ಮತ್ತು ಗುರು ಹಿರಿಯರಿಂದ ಆಶೀರ್ವಾದವನ್ನು ಪಡೆದು, ಯಾಕೆ ಈ ವೈಕುಂಠ ಏಕಾದಶಿ ಅದರೊಳಗೂ ವೈಕುಂಠದ ದ್ವಾರ ತೆರೆಯುತ್ತೆ ಅಂತಂದು ಪದ್ಮಪುರಾಣ, ವಿಷ್ಣು ಪುರಾಣ, ಭಾಗವತ ಪುರಾಣಗಳು ಸಹ ಮತ್ತು ಇನ್ನೂ ಹಲವಾರು ಪುರಾಣಗಳು ಸಹ ಮತ್ತು ತಂತ್ರಶಾಸ್ತ್ರದಲ್ಲೂ ಸಹ ಈ ದಿನದ ಮಹತ್ವವನ್ನು ಅನಾದಿ ಕಾಲದಿಂದಲೂ ಹೇಳಿದೆ ವೀಕ್ಷಕರೇ. ಆದ್ದರಿಂದ ಈ ದಿನ ನಾವು ಮಾಡುವಂತಹ ಸಕಲ ಜಪ, ತಪ, ಯಾಗ, ಯಜ್ಞ, ಹೋಮಾದಿ ಹವನಗಳು ಸಹ ಸಕಲ ಪುಣ್ಯ ವೃದ್ಧಿಯನ್ನ ಅಕ್ಷಯವಾಗಿ ನೀಡುತ್ತವೆ ಅಂತಂದು ಸಹ ತಿಳಿಸ್ತೇ. ಏಕಂತಂದ್ರೆ ಈ ವೈಕುಂಠ ಏಕಾದಶಿಯ ಮಹತ್ವ ಏನು, ಯಾರು ಈ ಏಕಾದಶಿ ಅಂತಂದ್ರೆ ಸಕಲ ಪುರಾಣಗಳಲ್ಲಿ ಪದ್ಮಪುರಾಣ ಮತ್ತು ಹಲವಾರು ಪುರಾಣಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಮುರ ಎಂಬ ಅಸುರ ಬ್ರಹ್ಮನಿಂದ ವರವನ್ನ ಪಡೆದು ಸಕಲ ದೇವತೆಗಳನ್ನು ಸಹ ಪೀಡಿಸ್ತಾ ಹೋಗ್ತಾನೆ. ಎಂತಹ ದುಷ್ಟನ ಅಂತಂದ್ರೆ ಇಡೀ ಪ್ರಪಂಚದಲ್ಲೆಲ್ಲ ತನ್ನ ಅಸುರ ಶಕ್ತಿಯನ್ನ ಸ್ಥಾಪನೆಯನ್ನ ಮಾಡಿ ಅಸುರರ ಆರ್ಭಟವೇ ಮೆರಿತಾ ಹೋಗ್ತಾನೆ. ಹೀಗೆ ಭೂದೇವಿ ಕಂಪಿಸ್ತಾ ಹೋಗ್ತಾಳೆ. ಕಡೆಗೆ ಸಕಲ ದೇವಾನುದೇವತೆಗಳ ಸಮೇತವಾಗಿ ಭೂದೇವಿಯು ಸಹ ವಿಷ್ಣುವಿನಲ್ಲಿ ಮೊರೆ ಹೋಗ್ತಾರೆ. ಇದರ ಜೊತೆಯಲ್ಲಿ ಬ್ರಹ್ಮದೇವರು ಸಹ ಆ ಅನಂತ ಪದ್ಮನಾಭನನ್ನ ಪ್ರಾರ್ಥನೆಯನ್ನ ಮಾಡಿ ವಿಷ್ಣು ಭಗವಾನನ್ನ ಪ್ರಾರ್ಥನೆಯನ್ನ ಮಾಡ್ತಾರೆ. ಈ ಮುರನೆಂಬ ಅಸುರನಿಂದ ಪಾರು ಮಾಡಿಕೊಡು ಅಂತಂದು ಸಕಲ ದೇವಾನುದೇವತೆಗಳು ಸಹ ಅತ್ಯಂತ ದೈನ್ಯರಾಗಿ ಅತ್ಯಂತ ಭಕ್ತಿಯಿಂದ ವಿಷ್ಣುವಿನಲ್ಲಿ ಮೊರೆ ಹೋಗ್ತಾರೆ. ಹೀಗೆ ವಿಷ್ಣುವಿನಲ್ಲಿ ಮೊರೆ ಹೋದ ನಂತರ ಸಾಕ್ಷಾತ್ ವಿಷ್ಣು ಮುರನ ಜೊತೆಯಲ್ಲಿ ಅತ್ಯಂತ ಘನಘೋರ ಯುದ್ಧವಾಗ್ತಾ ಹೋಗುತ್ತೆ. ಈ ಯುದ್ಧ ಬಹಳ ಸಮಯದವರೆಗೂ ಸಹ ನಡೀತಾ ಹೋಗ್ತದೆ. ಇಂತಹ ಸಮಯದಲ್ಲಿ ವಿಷ್ಣು ತನ್ನ ಯೋಗ ಮಾಯೆಯಿಂದ ಇವನನ್ನ ಸಂಹಾರ ಮಾಡಬೇಕು ಅಂತಂದು ಸಾಕ್ಷಾತ್ ಭಗವಾನ್ ವಿಷ್ಣು ತನ್ನ ಸಂಕಲ್ಪವನ್ನ ಮಾಡಿ ತನ್ನ ದೇಹದಿಂದ ತನ್ನ ಯೋಗ ಶಕ್ತಿ ಯೋಗ ಮಾಯೆಯನ್ನ ತನ್ನ ದೇಹದಿಂದ ಒಬ್ಬ ಸ್ತ್ರೀ ರೂಪದಿಂದ ಆ ಶಕ್ತಿ ಹೊರಗಡೆ ಬರುತ್ತೆ. ಆ ಶಕ್ತಿಯಿಂದ ಆ ಯೋಗ ಮಾಯೆಯ ಶಕ್ತಿಯಿಂದ ಆ ಮುರನೆಂಬ ಅಸುರ ನಾಶವಂತನೇ. ಈ ಅಸುರ ನಾಶ ಹೊಂದಿದ ಮೇಲೆ ಸಾಕ್ಷಾತ್ ವಿಷ್ಣು ಭಗವಾನ್ ಆ ಯೋಗ ಮಾಯೆಗೆ ಅನುಗ್ರಹವನ್ನ ಮಾಡ್ತಾರೆ. ಈ ದಿನ ಅತ್ಯಂತ ಶುಭಪ್ರದವಾದ ಏಕಾದಶಿ ಇರುವುದರಿಂದ ನಿನ್ನನ್ನ ಏಕಾದಶಿ ಅಂತಂದು ಸಂಬೋಧನೆಯನ್ನ ಮಾಡಲಿ. ಇಂತಹ ಯೋಗ ಮಾಯೆಯನ್ನ ಸೃಷ್ಟಿಸಿದ ದಿನ ಈ ವೈಕುಂಠ ಏಕಾದಶಿ. ಇಂತಹ ಶುಭ ದಿನದಲ್ಲಿ
ಇಡೀ ವೈಕುಂಠದ ದ್ವಾರವೂ ಸಹ ತೆರೆಯಲ್ಪಡುತ್ತೆ ಅಂತಂದು ಸಕಲ ಪುರಾಣಗಳು ಸಕಲ ಶಾಸ್ತ್ರಗಳು ಸಹ ಹೇಳುತ್ತೆ. ಆದ್ದರಿಂದ ನಮ್ಮ ಸನಾತನ ಪರಂಪರೆಯಲ್ಲಿ ಈ ದಿನದ ಮಹತ್ವ ಅತ್ಯಂತ ಶುಭದಾಯಕವಾಗಿರುತ್ತೆ. ಈ ದಿನ ನಾವುಗಳು ಸಕಲ ಉಪವಾಸವನ್ನು ಆಚರಿಸಬೇಕು. ಇಂತಹ ಉಪವಾಸವನ್ನು ಆಚರಿಸಿ ಭಗವಂತನನ್ನ ಆರಾಧನೆಯನ್ನ ಮಾಡುವುದರಿಂದ ಆ ಲಕ್ಷ್ಮೀನಾರಾಯಣರ ಆರಾಧನೆಯಿಂದ ಸಕಲ ಮೋಕ್ಷ ಪ್ರಾಪ್ತಿ ಉಂಟಾಗುತ್ತಾ ಹೋಗುತ್ತೆ. ಯಾವ ಮನುಷ್ಯನೋ ಅಘೋರ ಪಾಪಗಳನ್ನೇ ಮಾಡಿರಲಿ, ನೋಡಿ ಎಂತಹ ಪಾಪಗಳಿಗಿಂತನೂ ಅಘೋರ ಪಾಪಗಳನ್ನು ಸಹ ಮಾಡಿರಲಿ, ಈ ದಿನ ಭಕ್ತಿಯಿಂದ ಆ ಶ್ರೀಮನ್ನಾರಾಯಣನ ಸ್ಮರಣೆಯನ್ನ ಮಾಡಿ ಅವನ ಪಾದಗಳಿಗೆ ಒಂದು ತುಳಸಿಯನ್ನ ಭಕ್ತಿಯಿಂದ ಹಾಕಿದ್ರೇನೆ ಸಾಕು, ಭಗವಂತ ಅಂತಹ ಎಲ್ಲ ಪಾಪಗಳನ್ನು ಸಹ ಕ್ಷಣ ಮಾತ್ರದಲ್ಲಿ ಸುಟ್ಟು ಮೋಕ್ಷವನ್ನ ಅನುಗ್ರಹವನ್ನ ಮಾಡಿ ತನ್ನ ವೈಕುಂಠದಲ್ಲಿ ಸ್ಥಾನವನ್ನ ನೀಡುತ್ತಾನೆ ಅಂತಂದು ಸಾಕ್ಷಾತ್ ವಿಷ್ಣು ಪುರಾಣ ಪರಮ ಭಾಗವತೋತ್ತಮದಲ್ಲೂ ಸಹ ಇಂತಹ ಮಹತ್ವವನ್ನ ತಿಳಿಸಿದೆ. ಆದ್ದರಿಂದ ಈ ದಿನ ಸಾಧ್ಯವಾದವರು ಶಕ್ತಿ ಇರುವರು ಉಪವಾಸವನ್ನು ಆಚರಿಸಿ, ಇನ್ನು ಶಕ್ತಿ ಇಲ್ಲದವರು ನಾವುಗಳು ಹೇಳ್ತಾ ಬರ್ತೀವಿ ಭಗವಂತನಿಗೆ ಪ್ರಿಯವಾದ ಉಪವಾಸವನ್ನು ಆಚರಿಸಬೇಕಂತಂದ್ರೆ ನಮ್ಮ ಮನಸ್ಸು ಏಕಾಗ್ರತೆಯಿಂದ ಆ ಮನಸ್ಸು ಸದಾ ಭಗವಂತನ ಸಮೀಪದಲ್ಲಿ ಅವನ ಸ್ಮರಣೆಯಲ್ಲಿ ಅವನ ಭಜನೆಯಲ್ಲಿ ಅವನ ಸೇವೆಯಲ್ಲೇ ಅವನನ್ನ ಚಿಂತಿಸುತ್ತಾ ಉಪವಾಸವನ್ನ ಮಾಡೋದು ಸರ್ವಶ್ರೇಷ್ಠ ಅಂತಂದೂ ಸಹ ಸಕಲ ಪುರಾಣಗಳು ಸಹ ತಿಳಿಸಿದ್ದೇವೆ. ಇಂತಹ ಉಪವಾಸವನ್ನಾದರೂ ಆಚರಣೆಯನ್ನ ಮಾಡಿ ಭಗವಂತನಿಗೆ ತುಳಸಿಯನ್ನ ಅರ್ಪಣೆಯನ್ನ ಮಾಡಿ ಮತ್ತು ಸಾಧ್ಯವಾದರೆ ವಿಷ್ಣು ಸಹಸ್ರನಾಮವನ್ನ ಸಕಲರೂ ಪಠಣೆಯನ್ನ ಮಾಡಿ, ಇದರಿಂದ ಮೋಕ್ಷ ಪ್ರಾಪ್ತಿಯ ಜೊತೆಯಲ್ಲಿ ವೈಕುಂಠ ಪ್ರಾಪ್ತಿ ಅಂತಂದೂ ಸಹ ತಿಳಿಸ್ತಾ ಹೋಗುತ್ತೆ. ಇಂತಹ ವೈಕುಂಠ ಏಕಾದಶಿಯಂದು ನೀವೆಲ್ಲರೂ ಸೇರಿ ಭಕ್ತಿಯಿಂದ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವುದು, ಲಕ್ಷ್ಮೀ ಸಹಸ್ರನಾಮಗಳನ್ನು ಸಹ ಪಾರಾಯಣ ಮಾಡುವುದರಿಂದ ಅತ್ಯಂತವಾಗಿ ಶುಕ್ರಗ್ರಹನ ಅನುಗ್ರಹ ಉಂಟಾಗುತ್ತೆ, ಸಾಲ ಬಾಧೆಗಳು ನಿವಾರಣೆ ಆಗ್ತಾ ಬರುತ್ತೆ. ಅದರೊಳಗೂ ಮಂಗಳವಾರ ಈ ಶುಭ ವೈಕುಂಠ ಏಕಾದಶಿಯನ್ನು ಬಂದಿರುವುದರಿಂದ ಋಣಮೋಚಕನಾಗಿದ್ದಾನೆ. ಹೀಗಾಗಿ ಯಾರಿಗೆ ಆರ್ಥಿಕ ಬಾಧೆಗಳು ಸಾಲ ಬಾಧೆಗಳು ಪೀಡಿಸ್ತಾ ಇರ್ತವೆ ಅಂತವರೆಲ್ಲ ಈ ದಿನ ವಿಷ್ಣು ಸಹಸ್ರನಾಮಗಳನ್ನು ಪಾರಾಯಣವನ್ನು ಮಾಡಿ ಭಕ್ತಿಯಿಂದ ತುಳಸಿಯಿಂದ ಅರ್ಚನೆಯನ್ನ ಮಾಡಿ ಆ ಭಗವಂತನಿಗೆ ವಿಶೇಷವಾಗಿ ತುಪ್ಪದ ದೀಪಗಳನ್ನು ಅಲಂಕಾರವನ್ನ ಮಾಡಿ ಆರತಿಯನ್ನ ಬೆಳಗುವುದರಿಂದ ಸದಾ ಆ ಶ್ರೀಮನ್ನಾರಾಯಣನ ಸಾನ್ನಿಧ್ಯ ದೊರೆಯುತ್ತೆ ಅಂತಂದು ಸಹ ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ ಸಕಲ ಭಕ್ತಾದಿಗಳು ಸಹ ಈ ದಿನ ಶುದ್ಧ ಮನಸ್ಸಿನಿಂದ ವಿಷ್ಣು ಸಹಸ್ರನಾಮಗಳು ಲಲಿತಾ ಸಹಸ್ರನಾಮನಾದರೂ ಆಯಿತು ಇಲ್ಲ ಶಿವ ಸಹಸ್ರನಾಮಾದಿಗಳನ್ನು ಸಹ ಪಠಣೆಯನ್ನ ಮಾಡುವುದರಿಂದ ಭಗವಂತ ಶ್ರೀಮನ್ನಾರಾಯಣನ ಕೃಪೆಗೆ ಸಕಲರೂ ಸಹ ಪ್ರಾಪ್ತಿಯಾಗ್ತೀರಾ ಅಂತಂದು ಸಹ ತಿಳಿಸುತ್ತಾ ಓಂ ನಮೋ ನಾರಾಯಣಾಯ ಈ ಮಹಾಮಂತ್ರವನ್ನು ಸಹ ಈ ದಿನ ಜಪವನ್ನು ಮಾಡಿ, ಇಲ್ಲದಿದ್ದರೆ ಓಂ ನಮೋ ಭಗವತೆ ವಾಸುದೇವಾಯ ಈ ಮಹಾಮಂತ್ರವನ್ನಾದರೂ ಪಠಣೆಯನ್ನ ಮಾಡಿ, ಓಂ ನಮೋ ಲಕ್ಷ್ಮೀ ನಾರಾಯಣಾಯ ನಮಃ ಈ ಮಹಾಮಂತ್ರವನ್ನು ಸಹ ಪಠಣೆಯನ್ನ ಮಾಡಿ ಭಕ್ತಿಯಿಂದ ಆ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡೋಣ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ಆ ಭಗವಂತ ಕಲಿಯುಗದಲ್ಲಿ ನೆಲೆಸಿರುವ ಭೂವೈಕುಂಠ ಕ್ಷೇತ್ರದಲ್ಲಿರುವ ಆ ಲಕ್ಷ್ಮೀ ವೆಂಕಟೇಶ್ವರನ ಕೃಪಾಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಆ ಲಕ್ಷ್ಮೀನಾರಾಯಣರು ಸಹ ಪರಮಾನುಗ್ರಹವನ್ನ ಮಾಡಲಿ ಅಂತಂದು ಶ್ರೀಪೀಠದಿಂದ ಆಶೀರ್ವಾದವನ್ನ ಮಾಡುತ್ತಾ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟದಾನೇಶ್ವರಿಯು ಸಹ ಸಕಲ ಸನ್ಮಂಗಳವನ್ನ ದಯಪಾಲಿಸಲಿ ಅಂತಂದು ಶುಭಾಶೀರ್ವಾದವನ್ನ ನೀಡುತ್ತಾ ಇದ್ದೀವಿ. ಓಂ ನಮೋ ನಾರಾಯಣಾಯ.